ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹಾಗೆ ನೂತನ ಮೇಧಾವಿ ರಾಯನ ಕೋಟ ಗ್ರಾಮದ ಪದಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಲಿಕ್ಕಂತಾನೆ ಇರತಕ್ಕಂಥ ಹಿರಿಯರಿಗೂ ಕೂಡ, ಮತ್ತೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಸನ್ಮಿತ್ರರಿಗೂ ಹಿರಿಯರಿಗೂ, ಹಾಗೆ ನನ್ನ ಆರಾಧ್ಯ ದೇವ ಆಂಜನೇಯನ ಅಪ್ಪಣೆ ಮೇರೆಗೆ ಎಲ್ಲರಿಗೆ ತಿಳಿಸುತ್ತಾ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ನಿಮ್ಮ ಹೆಸರೇ ಸೂಚಿಸ್ತಾ ಇದೆ, ಮೇಧಾವಿ ರಾಯನ ಕೋಟೆ ಅಂತೇಳಿ. ನೀವೆಷ್ಟು ಮೇಧಾವಿಗಳು ಅಂತೇಳಿ ನಾನು ಹೇಳ್ಬಳಕ ಎರಡೇ ಮಾತಿಗೆ ಹೇಳ್ತೀನಿ. ನೋಡ್ರಿ, ಎಷ್ಟು ಮೇಧಾವಿಗಳು ನೀವು ಗಿಡಗಳು ಕೆಳಗೆ ಕೊಡಿಸಿದಿರಿ, ಹೌದಾ? ಎಷ್ಟು ಮೇಧಾವಿಗಳು ನೀವು ಕುರ್ಜಿಗಳು ಹಾಕಿ ಹಿರಿಯರಿಗೆ ಕುಡಿಸಿರಿ, ಹುಡುಗರನ್ನ ಕೆಳಗೆ ಕೊಡಿಸಿದಿರಿ. ಎಷ್ಟು ಮೇಧಾವಿಗಳು ಬೋರ್ಡಿನ ಪೂಜೆ ಪುನಸ್ಕಾರಗಳಿಂದ ಪೂಜಿಸಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀರಿ. ಜೊತೆಗೆ ದೇವಸ್ಥಾನ ಮುಂದಿನ ಸಭಾಂಗಣದಲ್ಲಿ ದೇವರ ಆಶೀರ್ವಾದದಲ್ಲಿ ರೈತ ಸಂಘ ಆರಂಭ ಆಗ್ಬೇಕಂತ ತಮ್ಮೆಲ್ಲ ಹಿರಿಯರು ಒಂದು ಆಶಿಸಿದ್ರಂದ್ರೆ ನಿಮ್ಮ ಚಾಕಚಕ್ಯತೆ ನಾವು ಮೆಚ್ಚಬೇಕಾಗ್ತಕ್ಕಂಥ. ಆಮೇಲೆ ರೈತ ಸಂಘ 80ರ ದಶಕದಲ್ಲಿ ಆರಂಭ ಆಗ್ತದೆ. ಯಾಕೆ ಆರಂಭ ಆಗ್ತದೆ ಅನ್ನೋದು ಒಂದು ಸೆಕೆಂಡ್ ನಿಮಗೆ ತಿಳ್ಕೋಬೇಕಾಗ್ತದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ, ನಿಜನಾ? ಬಂದಿದೆನಾ ಸ್ವಾತಂತ್ರ್ಯ? ಬಹಳಷ್ಟು ಹಿರಿಯರು ಸ್ವತಂತ್ರ ಹೋರಾಟಗಾರರು ಕೂಡ ಇರ್ತಾರೆ. ಬಹುಶಃ ನಾವು ಸ್ವತಂತ್ರ ಹೇಗೆ ಪಡ್ಕೊಂಡಿವಿ? ಹೋರಾಟದಿಂದ ಪಡ್ಕೊಂಡಿವಿ. ಹೋರಾಟ ಇಲ್ಲ ಅಂದಿದ್ರೆ ಇವತ್ತು ಸ್ವಾತಂತ್ರ್ಯ ಬರ್ತಿತ್ತಾ? ನಮಗೆ ಬರ್ತಿತ್ತಾ? ಯಾರಾದರೂ ಒಬ್ಬರು ಹೇಳ್ರಿ, ಹೋರಾಟ ಇಲ್ಲದ್ರೆ ಸ್ವಾತಂತ್ರ್ಯ ಬರ್ತಿತ್ತ? ಅಂದು ಹೋರಾಟದ ಮೂಲಕ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡ್ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ನಮ್ಮ ಹಿರಿಯರು, ಹಲವಾರು ಪ್ರಮುಖರು ಹೋರಾಟ ಮಾಡಿ ಸ್ವತಂತ್ರ ಪಡ್ಕೊಂಡ್ರು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ಸಂಘ 80ರ ದಶಕದಲ್ಲಿ ಹುಟ್ಲಿಕ್ಕೆ ಕಾರಣನೇ ಹೋರಾಟ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಗುಂಡೂರಾವ್ ಸರ್ಕಾರನ ಕಿತ್ತೋಗಿರ್ತಕ್ಕಂಥ ಇತಿಹಾಸ ಇದೆ ರೈತ ಸಂಘಕ್ಕೆ. ರೈತರು ಮನಸ್ಸು ಮಾಡಿದ್ರೆ ಸರ್ಕಾರನ ಕಿತ್ತೋಗದು, ಹೊಸ ಸರ್ಕಾರ ತರ್ತಕ್ಕಂಥ ತಾಕತ್ತು ರೈತ ಸಂಘಕ್ಕಿದೆ. ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳಿಂದ ಬರ್ತಾ ಇಲ್ಲ. ರೈತ ಸಂಘದ ಈ ಗ್ರಾಮ ಘಟಕ ನೂತನ ಪದಾಧಿಕಾರಿಗಳು ಧ್ವನಿ ಎತ್ತಬೇಕು. PDOಗಳಿಗೆ ಹೋಗಿ ಲೆಟರ್ ಕೊಡ್ರಿ, ನಿಮ್ಮ ಊರಿಗೆ ರಸ್ತೆ ನೀರು ಹೇಳಿದ್ರು ನಮ್ಮ ಸ್ನೇಹಿತರು ಎಲ್ಲರೂ. ರಸ್ತೆ ನೀರು, ರೈತ ಸಂಘ ಅಂದ್ರಪ್ಪ ರೈತ ಸಮಸ್ಯೆ ಒಂದೇ ಆದ್ರೆ ಹೋರಾಟ ಮಾಡಬೇಕು ಅನ್ನೋದು ಎಲ್ಲರ ತಲೆಗಿರ್ತತೆ. ನಿಜ, ರೈತಕ್ಕೆ ಏನು ಸಮಸ್ಯೆ ಅನ್ನೋದಂದ್ರೆ ಗೊಬ್ಬರ, ನೀರು, ಕರೆಂಟು ಇಷ್ಟೇ ಅಂತ ನಿಮ್ಮೆಲ್ಲರ ಗಮನ ಇದೆ, ಹೌದಾ? ಸ್ವಾಮಿ, ನಾವು ಸ್ವತಂತ್ರವಾಗಿ ಯಾವುದೇ ಅವಲಂಬನೆ ಇಲ್ಲದೆ ಜೀವನ ಮಾಡ್ಬೇಕಂದ್ರೂ ಕೂಡ ರೈತ ಸಂಘ ಬೇಕು. ಯಾಕಂದ್ರೆ ಊಟದಿಂದ ಹಿಡಿದು ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ ಟೀ ಕುಡಿತೀವಿ, ರಾತ್ರಿ ಮಲಗೋವರೆಗೂ, ಊಟ ಮಾಡಿ ಮಲಗೋವರೆಗೆ ಎಲ್ಲಾ ಪದಾರ್ಥಗಳು ಇವನ್ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಮೊದಲು ಮಾಡಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಯಿಂದನೇ ಆತ ಉಣಬೇಕು, ಬದುಕಬೇಕು, ಬಾಳೆ ಮಾಡಬೇಕು. ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಹೇಳ್ದೆ ಕೇಳಿದ್ರೆ ನಿಮ್ಗೆ ಯಾರಿಗೂ ಗಮನಕ್ಕೆ ಬಂದತ್ತೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆಲ್ರೆಡಿ ವಿದ್ಯುತ್ ಖಾಸಗೀಕರಣಕ್ಕೆ ನೋಟಿಫಿಕೇಶನ್ ಮಾಡ್ತಾ ಇದಾರ, ಗೊತ್ತಿದೆನಾ? ಇಷ್ಟು ದಿವಸ ನಾವೆಲ್ಲ ರೈತರು ಏನ್ ಮಾಡ್ತಿದ್ವಿ, ಗದ್ದೆ ಹೊಲದಾಗ ಕರೆಂಟ್ ಬರ್ತದೆ, ಉಳುಮೆ ಮಾಡ್ತೀವಿ, ಬೆಳಿತೀವಿ, ಉತ್ತೀವಿ ಅಂತ ಹೇಳ್ತೀವಿ. ಇನ್ನು ಮುಂದೆ ಟಾಟಾದನ ಯಾವ ಕಂಪನಿನ ಕೊಟ್ಟಾರ ಅವಲ್ರಿ, ಆ ಟಾಟಾದನ್ ಬರ್ತಾನೆ. ಟಾಟಾದನ್ ಬಂದು ನಮಗೆಲ್ಲ ಬಾಟಾ ಹರಿಂಗ್ ಮಾಡ್ತಾನೆ. ಬಾಟಾ ಅಂದ್ರೆ ಚಪ್ಪಲಿ ಹರಿಂಗ್ ಮಾಡ್ತಾರೆ ಸುಮ್ಮಕ್ಕಳು. ಇವ್ರು ಎಂತ ಲೋಫರ್ಗಳು ಅದಾರೆ ಅಂದ್ರೆ ರಾಜಕೀಯದವರು. ಅವರು ಕಾಯ್ದೆ ಮಾಡುವಾಗ ಯಾರನ್ನೂ ಕೇಳೋದಿಲ್ಲ. ತಮ್ಮೆಲ್ಲರ ಗಮನಕ್ಕಿರಲಿ, ಅವರು ಕಾಯ್ದೆ ಮಾಡುವಾಗ ಯಾರನ್ನೂ ಕೇಳೋದಿಲ್ಲ. ಕಾಯ್ದೆ ಮಾಡಿದ್ಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಿಮ್ಗೆಲ್ಲರೂ ಗೊತ್ತಿದೆ, KDB ಹಗರಣ, KDB ಇಂದ ಭೂ ಸ್ವಾಧೀನ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಚರ್ಚೆ ಸುಮಾರು 1 ವರ್ಷದಿಂದ ಇದೇ ನಡೀತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ರೈತರ ಭೂಮಿನ KDB ತಗೊಂಡಿದ್ದಾರೆ. ಅದನ್ನ ನಾವು ಬ್ರೋಕರ್ ಸಂಸ್ಥೆ ಅಂತೀವಿ. KDB ನಮ್ಮೂರಾಗ ರೈತರು ಭೂಮಿ ಕೊಡ್ಸೋದನ್ನ ಏನಂತೀವಪ್ಪ ನಾವು? ದಲ್ಲಾಳಿಗಳು, ಬ್ರೋಕರ್ ಅಂತೀವಿ. ಮತ್ತೆ ಈ ಸರ್ಕಾರದವರು KDB ಮುಂದೆ ಬಿಟ್ಟು ರೈತರ ಭೂಮಿ ಕಸ್ಕೊಂಡು ಮಾಡ್ತಕ್ಕಂಥದ್ದು. ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಎಲ್ಲಾ ಸಮಸ್ಯೆಗಳ ವಿಚಾರವಾಗಿ ಕಾಲಕ್ಕೆ ನಿಮ್ಮ ಗ್ರಾಮ ಘಟಕದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಮಾಹಿತಿಗಳು ತಿಳಿಸ್ತಾ ಇರ್ತಾರೆ. ಯಾಕಂದ್ರೆ ಸಮಸ್ಯೆಗಳು ಹಲವಾರು ಇದಾವೆ, ಹೋರಾಟಗಳು ವಿಭಿನ್ನ ಇರ್ತದೆ. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೇಳ್ತಾ ಇದ್ರು, ನೀವು ತಹಸೀಲ್ದಾರ್ ಅವ್ರನ್ನ ಕೂಲಿ ಅಂತ ಕರಿಬೇಕು, DC ಅವ್ರನ್ನ ಜಿಲ್ಲಾ ಮೊದಲ ಕೂಲಿ ಅಂತ ಕರಿಬೇಕು. ಅವಾಗ ನೀವು ನಿಜವಾದ ರೈತರ ಆಗ್ತದೆ. ಯಾಕಂದ್ರೆ ಅವ್ರಿಗೂ ನಾವು ತಲೆ ತೆಗಿಸ್ಬಾರ್ದು. ಅವರೆಲ್ಲ ನಮ್ಮ ಟ್ಯಾಕ್ಸ್ ಏನು ಗೌರ್ಮೆಂಟ್ಗೆ ಹೋಗ್ತದಲ್ಲ ಹಲವಾರು ಮೂಲಗಳಿಂದ, ಅದರಿಂದ ಅವ್ರಿಗೆ ಸಂಬಳ ಬರ್ತದೆ. ಆ ಸಂಬಳ ಅವ್ರು ಪಡ್ಕೊಂಡು ನಮಗೆ ಬೇಕಾಗ್ತಕ್ಕ ಸವಲತ್ತು ಕೊಡಬೇಕು. ಇವತ್ತು
ಈ ಗ್ರಾಮ ಘಟಕದಲ್ಲಿ ಮೊದಲೇ ನಾವು ಬರ್ತಾ ನೋಡಿದ್ವಿ. ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಇನ್ನು ಯಾವಾಗ ಕರಿತಾರೋ ಗೊತ್ತಿಲ್ಲ. ನೀವು ಗ್ರಾಮ ಪಂಚಾಯತ್ PDOಗಳಿಂದ ಅಥವಾ ತಾಲೂಕ್ ಪಂಚಾಯತ್ಗೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಒಳಗೊಂಡಂತೆ ಒಂದು ಉತ್ತಮವಾದ ಒಂದು ದೊಡ್ಡ ಹೋರಾಟ ಮಾಡಿ ಮೊದಲು ರಸ್ತೆ ಸರಿ ಮಾಡಿಕೊಡ್ರಿ. ನಿಮ್ಮೂರಿಗೆ ರಸ್ತೆ ಯಾಕೆ ಸಂಪರ್ಕ ಸರಿ ಇರ್ಬೇಕಂದ್ರೆ, ನಾನು ಮೊನ್ನೆ ಒಂದು ಪೆದ್ದಿ ಅಂತ ಒಂದು ಸಿನಿಮಾ ನೋಡಿದೆ. ಯಾರಾದ್ರೂ ನೋಡಿದ್ರಾ? ಯಾರಾದ್ರೂ ನೋಡಿಲ್ಲ ಅಂದ್ರೆ ರಸ್ತೆಯ ಮಹತ್ವ ಏನು ಅಂತ ಆ ಸಿನಿಮಾದಲ್ಲಿ ಬಹಳ ವಿವರಣೆ ಆಗಿ ಹೇಳಿದ್ದಾರೆ. ಒಂದು ರೈಲು ಸಲುವಾಗಿ ಆ ಸಿನಿಮಾ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಏನಿದೆ ಅಂದ್ರೆ ಆ ಊರು ಸಂಪರ್ಕ ಇರೋದಿಲ್ಲ. ಸಂಪರ್ಕ ಸಾರಿಗೆ ಯಾಕೆ ಒಂದು ಹಳ್ಳಿ ಬಹಳ ಮುಖ್ಯ ಅನ್ನೋದನ್ನ ಅದ್ರಲ್ಲಿ ಹೇಳಿದ್ರೆ ಸಾಧ್ಯ ವಿದ್ಯಾವಂತರು ಒಳ್ಳೆ ಸ್ಪೋರ್ಟ್ಸ್ ಇರ್ತಕ್ಕಂಥ ಅದು ನೋಡಿ ತಿಳ್ಕೊಳ್ಳಿ. ಆಮೇಲೆ ಎಲ್ಲ ಯುವಕರಿಗೆ ಒಂದು ಹೇಳ್ತಕ್ಕಂಥದ್ದು, ಯಾವ ರಾಜಕಾರಣಿಗಳು ತಲೆಬಾಗ್ಬೇಡ್ರಿ. ನೀವೇ ರಾಜರು. ನೀವು ರಾಜರಾಗಿ ರಾಜಕಾರಣ ತಲೆಬಾಗನ್ನ ಬಿಟ್ಟು ರಾಜ ಆಡಳಿತನ ಮಾಡ್ರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.